Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ರೆಸ್ಟೋರೆಂಟ್ಗಳಿಗೆ ಹೋದಾಗ ಊಟ ಎಲ್ಲ ಸ್ವಲ್ಪ ಮುಗಿಸಿದ ನಂತರ ಏನಾದರೂ ಲೈಟ್ ಆಗಿ ಸ್ವಲ್ಪ ತಗೋಬೇಕು ಅಂತ ಅಂದಾಗ ಪ್ರದೀಪ್ ಯಾವಾಗ್ಲೂ ದಾಲ್ ಕಿಚಡಿನ ಆರ್ಡರ್ ಮಾಡ್ತಾನೆ. ಸೊ ಹಾಗಾಗಿ ಇವತ್ತು ನಾನು ದಾಲ್ ಕಿಚಡಿ ಯಾವ ರೀತಿ ಸೇಮ್ ಎಕ್ಸಾಕ್ಟ್ ಆಗಿ ಹೋಟೆಲ್ ಸ್ಟೈಲ್ನಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ದಾಲ್ ಕಿಚಡಿ ಮಾಡೋದಕ್ಕೆ ನಾನು ಇವತ್ತು ಇಂಡಸ್ ವ್ಯಾಲಿ ಅವರ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. 3 ಲೀಟರ್ಸ್ ಪ್ರೆಷರ್ ಕುಕ್ಕರ್ ಇದು. ಸಾಮಾನ್ಯ ನೀವು ನೋಡಿರ್ತೀರಾ, ನಾನು ಸುಮಾರು ಸ್ಟೀಲ್ದೇನೆ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡೋದು. ಆ್ಯಂಡ್ ಸುಮಾರು ಜನ ನಾನು ಪಲಾವ್ ಆಗಿರಲಿ ಅಥವಾ ಅದರಲ್ಲಿ ಕುರ್ಮಾ ಏನಾದರೂ ಗೊಜ್ಜುಗಳನ್ನ ಮಾಡಿದಾಗ್ಲೂ ಕಮೆಂಟ್ ಮಾಡ್ತೀರಾ, ತಳ ಸಿಯೋದಿಲ್ವಾ ಸ್ಟೀಲ್ ಕುಕ್ಕರ್ನಲ್ಲಿ, ನೀವು ಅಷ್ಟೊಂದು ಯೂಸ್ ಮಾಡ್ತಿರಲ್ಲ ಅಂತ. ಖಂಡಿತ ತಳ ಸಿಯೋದಿಲ್ಲ. ಆ್ಯಂಡ್ ಸ್ಟೀಲು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇವಾಗ ಇಂಡಾಲಿಯಮು ಅದರೆಲ್ಲ ಬಂದಿದೆ ನೋಡಿ, ಅದ್ರ ಬಿಟ್ಟು ಈ ಸ್ಟೀಲ್ನ ಹಾಗೆಯೇ ಕಾಸ್ಟ್ ಐರನ್ನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಯಾವುದೇ ಸ್ಟೀಲ್ನ ನೀವು ಪರ್ಚೇಸ್ ಮಾಡಬೇಕಾದ್ರೂ ಅದು ಹೆವಿ ಇದೆಯಾ ಅಂತ ಹೇಳಿ ನೋಡಿ ಪರ್ಚೇಸ್ ಮಾಡಬೇಕು. ಯಾವುದಾದ್ರೂ ಸರಿ, ನೀವು ಎತ್ತಿ ನೋಡಿದಾಗ ಅದು ಭಾರ ಇದೆ, ಹೆವಿ ಇದೆ ಅಂದರೆ ಒಳ್ಳೆ ಕ್ವಾಲಿಟಿ ಸ್ಟೀಲು, ಸೊ ಖಂಡಿತವಾಗ್ಲೂ ತಗೋಬಹುದು. ಈ ಇಂಡಸ್ ವ್ಯಾಲಿ ಅವ್ರದ್ದು ಅಷ್ಟೇ ತುಂಬಾನೇ ಭಾರ ಇದೆ. 3 ಲೀಟರ್ ಕುಕ್ಕರ್ ಇದು. ಅಂಡ್ ನೀವು ನೋಡಿದ್ರೇನೆ ಗೊತ್ತಾಗ್ತದೆ, ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಈ ಕುಕ್ಕರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾಶ್ ಮಾಡಿ ಇದಕ್ಕೆ ನಾನು ಬೇಳೆ ಹಾಕೊಂಡಿದ್ದೀನಿ. ದಾಲ್ ಕಿಚಡಿ, ದಾಲ್ ಅಂದರೆ ಬೇಳೆ ಅಲ್ವಾ, ಇದಕ್ಕೆ ಬೇಳೆನ ಬೇಯಿಸ್ಕೋಬೇಕು ಮೊದಲು. ಸೊ ಹಾಗಾಗಿ ಇಲ್ಲಿ ತೊಗರಿ ಬೇಳೆ ಸುಮಾರು ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಹೆಸರು ಬೇಳೆನೂ ಸಹ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಆಗಿ ತೊಗರಿ ಬೇಳೆನಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಬೇಳೆನ 1 2 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಮೊದಲು ದಾಲ್ ಹಾಗೆ ರೈಸ್ ಎರಡು ಸಪ್ರೇಟ್ ಆಗೇನೆ ಬೇಯಿಸ್ಕೋಬೇಕು, ಅವಾಗಷ್ಟೇ ದಾಲ್ ಕಿಚಡಿ ಎಕ್ಸಾಕ್ಟ್ ಆಗಿ ಹೋಟೆಲ್ ಸ್ಟೈಲ್ನಲ್ಲೇ ಬರೋದು ನಮಗೆ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿದ್ದೀನಿ. ಇವಾಗ ನೀಟಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಲಿಡ್ನು ಅಷ್ಟೇ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಸೊ ಎಲ್ಲೂ ಏನು ಡ್ಯಾಮೇಜ್ ಆಗಲ್ಲ. ಪ್ರೆಷರ್ ಬಂದಾಗ ಸ್ವಲ್ಪ ಓಪನ್ ಇತ್ತು ಅಂದರೆ ಅದು ಬ್ಲಾಸ್ಟ್ ಆಗೋದು, ಆ ರೀತಿ ಎಲ್ಲ ಆಗುತ್ತೆ ಅಲ್ವಾ. ಸೊ ನೀಟಾಗಿ ಒಂದ್ಸಲ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಇದು ಜಸ್ಟ್ 2 ವಿಸಿಲ್ ಬಂದರೆ ಸಾಕು. ತುಂಬಾನೇ ಫಾಸ್ಟ್ ಆಗಿ ಕುಕ್ ಆಗುತ್ತೆ, ಹೀಟ್ ಅಬ್ಸಾರ್ಪ್ಷನ್ ಮಾಡುತ್ತೆ ಬೇಗನೆ ಇದು. ಸೊ ವಿತಿನ್ ಒಂದು 10 ಮಿನಿಟ್ಸ್ ಒಳಗಡೆನೆ 2 ವಿಸಿಲ್ ಬಂದು ಪ್ರೆಷರ್ ಸಹ ಹೋಯ್ತು ಚೆನ್ನಾಗಿ. ಬೆಂದಿರೋ ಅಂಥ ಬೇಳೆನ ನೀಟಾಗಿ ಮ್ಯಾಶ್ ಮಾಡಿ ಬೇರೆ ಒಂದು ಪಾತ್ರೆಗೆ ಸಪ್ರೇಟ್ ಆಗಿ ನಾನು ತೆಗೆದಿಟ್ಕೋತಾ ಇದ್ದೀನಿ. ಏಕೆಂದರೆ ಇದೇ ಪ್ಯಾನಿಗೆ ಅಂದರೆ ಇದೇ ಕುಕ್ಕರ್ಗೆ ನಾನು ರೈಸ್ನು ಸಹ ಹಾಕಿ ಕುಕ್ ಮಾಡ್ಕೋತೀನಿ. ಹಾಗಾಗಿ ಬೇಳೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣ ಅಕ್ಕಿನೂ ತಗೋಬೇಕು. ಈಗ ಅರ್ಧ ಕಪ್ ನಾನು ಬೇಳೆ ತಗೊಂಡಿದ್ರೆ ಅರ್ಧ ಕಪ್ ಆಗೋಷ್ಟೇ ಮಾತ್ರ ಅಕ್ಕಿ ಸಾಕಾಗತ್ತೆ. ದಾಲ್ ಕಿಚಡಿ ಹೇಗೆ ಅಂದರೆ ಬಿಸಿಬೇಳೆ ಬಾತ್ ಥರ ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಸೊ ರೈಸ್ ಇಷ್ಟೇ ಸಾಕಾ ಅಂತ ಅನಿಸುತ್ತೆ ಮೊದಲು, ಆದರೆ ಸಾಕಾಗುತ್ತೆ, ತುಂಬ ಜಾಸ್ತಿನೇ ಆಗುತ್ತೆ ಇದು. ರೈಸ್ಗೆ ನಾವು ಯಾವ ರೀತಿ 1:2 ಕ್ವಾಂಟಿಟಿನಲ್ಲಿ ನೀರು ಹಾಕ್ತೀವಿ ನೋಡಿ, ಅದೇ ರೀತಿ ನೀರನ್ನು ಹಾಕಿ ಇವಾಗ ಇದನ್ನು ಸಹ ಪ್ರೆಷರ್ ಕುಕ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಯಾವಾಗಲೂ ಸಪ್ರೇಟ್ ಆಗಿ ಈ ರೀತಿ ಬೇಯಿಸ್ಕೊಂಡೇ ಮಾಡಬೇಕು ದಾಲ್ ಕಿಚಡಿ. ದಾಲ್ ಹಾಗೆ ರೈಸ್ ಎರಡೂ ಒಟ್ಟಿಗೆನೆ ಬೇಯಿಸ್ಕೊಂಡ್ಬಿಡ್ಬೋದಲ್ಲ ಅಂತ ಕೇಳಿದ್ರೆ ಖಂಡಿತ ಅದು ಚೆನ್ನಾಗಿ ಬರಲ್ಲ. ಇಲ್ಲಿ ನಾನು ದಾಲ್ ಕಿಚಡಿ ಅಂದರೆ ಬೇಯಿಸೋದಕ್ಕೆ ಕುಕ್ಕರ್ನ ಯೂಸ್ ಮಾಡಿದೆ. ಇವಾಗ ದಾಲ್ ಕಿಚಡಿನ ಫ್ರೈ ಮಾಡಿ ಕುಕ್ ಮಾಡಬೇಕಲ್ವಾ, ಅದನ್ನು ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದೇನೆ ಕಡಾಯಿ, ಸ್ಟೀಲ್ ಕಡಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ, ಹೆವಿ ಬಾಟಮ್ ಇದೆ, ಮಾತ್ರ ಸ್ವಲ್ಪನೂ ಸಿಯೋದಿಲ್ಲ. ನಾನು ಮೊದಲೇ ಹೇಳ್ದಾಗೆ ಸ್ಟೀಲ್ ನೀವೇನಾದರೂ ತಗೋತಾ ಇದ್ದೀರಾ ಅಂತ ಅಂದರೆ ಹೆವಿ ಆಗಿರೋದನ್ನೇ ತಗೊಳ್ಳಿ. ನನ್ನ ಹತ್ರ ಸ್ಟೀಲ್ ಸುಮಾರು ಪ್ಯಾನ್ಸ್ ಇದೆ. ಅದರಲ್ಲಿ ನಾನು ಫಸ್ಟ್ ಟೈಮ್ ತಗೊಂಡಿದ್ದು ಒಂದು ಸ್ಟೀಲ್, ನಾನು ಯಾವಾಗಾದರೂ ತೋರಿಸ್ತೀನಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅದು ತುಂಬಾನೇ ಲೈಟ್ ವೆಯ್ಟ್ ಇದೆ. ನಂಗೆ ಗೊತ್ತಾಗಿರ್ಲಿಲ್ಲ ಅವಾಗ. ಫಸ್ಟ್ ಎಲ್ಲ ಸ್ಟೀಲ್ ತಗೋಬೇಕು ಅಂತ ಅಂದಾಗ ಫಸ್ಟ್ ಯಾವುದೋ ಒಂದು ಸ್ಟೀಲ್ ಇರಲಿ ಅಂತ ತಗೊಂಡ್ ಬಂದ್ಬಿಟ್ಟಿದೆ. ಅದು ಬೇಗನೆ ಸೀದೋಗ್ಬಿಡುತ್ತೆ, ಸೈಡ್ ಆಗಲಿ ಅಥವಾ ತಳ ಆಗಲಿ ಏನೇ ಹಾಕಿದ್ರು ಸೀದೋಗ್ಬಿಡುತ್ತೆ ಬೇಗ. ಸೊ ಅದು ಜಸ್ಟ್ ಇವಾಗ ನೀರೇನಾದ್ರೂ ಕುದಿಸಿ ಆ ರೀತಿ ನಿಮ್ಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಎಲ್ಲ ನಾನು ಹೆವಿ ಬಾಟಮ್ ಇರೋದನ್ನೇ ತಗೊಂಡಿದ್ದೀನಿ. ಇದೂ ಅಷ್ಟೇ ತುಂಬಾನೇ ಹೆವಿ ಆಗಿದೆ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನಿಮಗೆ. ಸೈಡ್ನಲ್ಲೂ ಅಷ್ಟೇ ತುಂಬಾನೇ ದಪ್ಪ ಇದೆ. 3 ಜನ ಅಥವಾ 2 ಜನ ಇದ್ದವ್ರಿಗೆ ಕರೆಕ್ಟ್ ಆಗಿರುತ್ತೆ ಕ್ವಾಂಟಿಟಿ. ಇಷ್ಟು ಚಿಕ್ಕ ಕಡಾಯಿ.
ಈ ಕಡಾಯಿನೂ ಅಷ್ಟೇ ಒಂದ್ಸಲ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದಾಲ್ ಕಿಚಡಿ ಮಾಡೋದಕ್ಕೆ ನಾನು ಒಂದು 2ರಿಂದ 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ದಾಲ್ ಕಿಚಡಿ ಎಲ್ಲ ಮುಗಿದ ಮೇಲೆ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿನ ಹಾಕಿ ಮಾಡ್ತೀವಲ್ವಾ, ಆವಾಗ ಎಣ್ಣೆ ಯೂಸ್ ಮಾಡೋಣಂತೆ. ಇವಾಗ ಬರೀ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದೆ, ಹಾಗೇನೆ 1 ಸ್ಪೂನ್ ಆಗೋಷ್ಟು ಇಂಗಿನ ಪುಡಿನ ಸಹ ಸೇರಿಸಿದ್ದೀನಿ. ದಾಲ್ ಅಂದ ತಕ್ಷಣ ಸ್ವಲ್ಪ ಬೇಳೆ ವಾಯು ಅಲ್ವಾ, ಸೊ ಹಿಂಗ್ ಹಾಕಿದ್ರೆ ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇಂಗನ್ನ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿ ಸಣ್ಣದಾಗಿ 1 ಗೆಡ್ಡೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋವರೆಗೆ ಫ್ರೈ ಮಾಡಬೇಕು. ಹಾಗೇನೆ 3 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರನೂ ಕಡಿಮೆ ಆಗುತ್ತೆ ಅಂಡ್ ತಿನ್ಬೇಕಾದ್ರೂ ನಮಗೆ ಸೈಡ್ಗೆ ತೆಗೆದಿಡಬೇಕು ಅಂತ ಅನ್ಸೋದಿಲ್ಲ, ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ. ನೀವು ಬೇಕಾದ್ರೆ ತುಂಬಾ ಜಾಸ್ತಿ ಖಾರ ಆಗುತ್ತೆ ಅಂತ ಅಂದ್ರೆ ಸ್ಲಿಟ್ ಮಾಡಿ ದೊಡ್ಡದಾಗಿನೂ ಸಹ ಹಾಕ್ಬೋದು. ಹಸಿಮೆಣಸಿನಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಟೊಮ್ಯಾಟೊ ಒಂದೊಂದನ್ನ ಸೇರಿಸಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಇದಕ್ಕೂ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ದಾಲ್ ಕಿಚಡಿ ಯಾವಾಗಲೂ ಸ್ವಲ್ಪ ಯೆಲ್ಲೋಯಿಶ್ ಸೈಡ್ನಲ್ಲಿ ಇರುತ್ತೆ, ಸೊ ಹಾಗಾಗಿ ಬೇಳೆ ಬೇಯಿಸೋದಕ್ಕೂ ಸ್ವಲ್ಪ ಅರಿಶಿನ ಹಾಕಬೇಕು, ಹಾಗೆ ಈ ಒಗ್ಗರಣೆಗೂ ಸ್ವಲ್ಪ ಅರಿಶಿನ ಹಾಕಬೇಕು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ತಾ ಇದ್ದೀನಿ. ಎಲ್ಲೂ ಸಹ ತಳ ಸೀತಾ ಇಲ್ಲ, ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಬಿಡಿ, ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಅಷ್ಟರಲ್ಲಿ ಈ ಕಡೆ ರೈಸ್ ಇಟ್ಟಿದ್ನಲ್ಲ, ಅದು ಪ್ರೆಷರು ಸಹ ಹೋಗಿ ರೈಸ್ ಸಹ ರೆಡಿ ಆಗಿದೆ. ನೋಡಿ, ಇಷ್ಟೇ ಕ್ವಾಂಟಿಟಿ ರೈಸ್ ಸಾಕಾಗುತ್ತೆ. ಹಾಗೆ ಈ ಕಡೆ ಬೇಳೆದು ಬೇಯಿಸಿರೋಂಥ ಇದು ಮಿಕ್ಸ್ಚರ್ ಸಹ ರೆಡಿಯಾಗಿದೆ. 3 ನಿಮಿಷ ಆದಮೇಲೆ ಟೊಮೆಟೊನು ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಇದೇ ರೀತಿನಲ್ಲಿ ಮಾಡಬೇಕು, ಏಕೆಂದರೆ ನಮಗೆ ದಾಲ್ ಕಿಚಡಿ ಅಂತ ಅಂದಾಗ ದಾಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆ್ಯಂಡ್ ನಾವು ರೈಸ್ ಜೊತೆಗೆ ಒಟ್ಟಿಗೆ ಬೇಳೆನ ಹಾಕಿ ಬೇಯಿಸ್ಬಿಟ್ಟಾಗ ಅದು ನಮಗೆ ಬೇಳೆ ಥರ ಸಿಗ್ತಾ ಇರುತ್ತೆ. ಈ ಕಡೆ ನಾವು ಬೇಳೆನೂ ಮ್ಯಾಶ್ ಮಾಡೋಕ್ಕಾಗಲ್ಲ, ರೈಸ್ನು ಮ್ಯಾಶ್ ಮಾಡೋಕ್ಕಾಗಲ್ಲ, ಎರಡೂ ಮ್ಯಾಶ್ ಮಾಡಿಟ್ಕೊಬಿಟ್ರೆ ಮುದ್ದೆ ಥರ ಆಗ್ಬಿಡುತ್ತೆ. ನಾನು ಫಸ್ಟ್ ಟೈಮ್ ದಾಲ್ ಕಿಚಡಿ ಟ್ರೈ ಮಾಡೋಣ ಅಂತ ನೋಡಿದಾಗ ಅದೇ ರೀತಿ ಮಾಡ್ಕೊಂಡಿದ್ದು, ಆದರೆ ಸ್ವಲ್ಪನೂ ಚೆನ್ನಾಗಿ ಆಗಿರಲಿಲ್ಲ. ಆ ನಂತರ ನಾನು ನೆಕ್ಸ್ಟ್ ಕೆಲವೊಂದು ವಿಡಿಯೋಗಳನ್ನ ನೋಡಿ ಕಲ್ತಿ ಮಾಡ್ತಾ ಇರೋದು ನಾನು. ಆವಾಗ ನನಗೆ ಪರ್ಫೆಕ್ಟ್ ಆಗಿ ಬಂತು ದಾಲ್ ಕಿಚಡಿ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಯಾವ ಟೇಸ್ಟ್ನಲ್ಲಿ ಬರುತ್ತೆ, ಯಾವ ಟೆಕ್ಸ್ಚರ್ನಲ್ಲಿ ಬರುತ್ತೆ, ಅದೇ ರೀತಿನಲ್ಲಿ ಬಂತು. ಸೊ ಹಾಗಾಗಿ ನಾನು ಸಹ ಹೇಳ್ತಾ ಇದ್ದೀನಿ, ದಾಲ್ ಹಾಗೆ ರೈಸ್ ಸಪ್ರೇಟ್ ಆಗಿನೇ ಬೇಯಿಸ್ಕೊಳ್ಳಿ ಯಾವಾಗ್ಲೂ. ಬೇಳೆ ಹಾಕಿದ ನಂತರ, ಅಂದ್ರೆ ಬೇಳೆ ಮಿಕ್ಸ್ ಮಾಡಿ ಕುಕ್ ಮಾಡಿ ಅದು ಹಾಕಿದ್ದೀನಲ್ಲ, ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ಕುದಿ ಬರಬೇಕು ಅಷ್ಟೇನೆ. ಆಲ್ರೆಡಿ ಬೆಂದಿರುತ್ತೆ ಅಲ್ವಾ, ಮತ್ತೆ ತುಂಬಾ ಬೇಯಿಸಬೇಕು ಅಂತೇನಿಲ್ಲ. 1 ಕುದಿ ಬರ್ತಾ ಇದ್ದ ಹಾಗೇನೆ ಬೇಯಿಸಿಟ್ಕೊಂಡಿದ್ದಂತ ರೈಸ್ ಹಾಕ್ತಾ ಇದ್ದೀನಿ. ಕೆಲವೊಮ್ಮೆ ರೈಸ್ ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೆ, ಅವಾಗ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ರೈಸ್ ಹಾಕಿ, ತುಂಬಾ ಗಟ್ಟಿ ಮಾಡಬಾರ್ದು, ಸ್ವಲ್ಪ ತೆಳುವಾಗೇನೆ ಇರಬೇಕು. ಮಿಕ್ಸ್ ಮಾಡ್ಕೋತಾ ಆ ದಾಲ್ ಅದಕ್ಕೆ ಎಷ್ಟು ಕರೆಕ್ಟ್ ಆಗಿ ಆಗುತ್ತೋ ಅಷ್ಟು ಮಾತ್ರ ರೈಸ್ನ ಹಾಕಿ. ನಾನು ಹೇಳಿದ ಮೆಜರ್ಮೆಂಟ್ ಅಂದ್ರೆ ಅರ್ಧ ಕಪ್ ಬೇಳೆಗೆ ಅರ್ಧ ಕಪ್ ರೈಸ್ ಕರೆಕ್ಟ್ ಆಗಿರುತ್ತೆ ಕ್ವಾಂಟಿಟಿ. ನಾನಿಲ್ಲಿ ಅರ್ಧ ಕಪ್ ಮೆಜರಿಂಗ್ ಕಪ್ನ ಯೂಸ್ ಮಾಡಿಲ್ಲ. 1/3 ಕಪ್ 2 ಸಲ ಹಾಕಿದ್ದೀನಿ. ಸೊ ಅದು 3/4 ಕಪ್ ಆಯ್ತು. 1/3 3/4 ಕಪ್ ಆಯ್ತು ಅಲ್ವಾ. ಸೊ ನಂಗೆ ಸ್ವಲ್ಪ 1/4 ಅಥವಾ 1 ಸೌಟ್ ಆಗುವಷ್ಟು ರೈಸ್ ಮಿಕ್ಕೊಂತು. ಸೊ ನಾನು ಅದನ್ನ ಸೈಡ್ ನಲ್ಲಿ ಹಾಗೆ ಇಟ್ಟು ಇನ್ ಮಿಕ್ಕಿದ್ದಂತ ರೈಸ್ನ ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ರೈಸ್ನು ಸಹ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ, ಯಾಕೆಂದ್ರೆ ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕಿದ್ದೀನಿ. ನಾನು ಸಾಮಾನ್ಯ ಹರಳುಪ್ಪನ್ನ ಯೂಸ್ ಮಾಡೋದು. ಹರಳುಪ್ಪು ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಪುಡಿ ಉಪ್ಪನ್ನ ಹಾಕಿದೆ. ಹರಳುಪ್ಪು ಹಾಕಿದ್ರೆ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇಷ್ಟು ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಪುಡಿ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಇಲ್ಲಿ, ಬಟ್ ಕರೆಕ್ಟ್ ಆಗಿತ್ತು ಟೇಸ್ಟ್. ಏನು ಉಪ್ಪು ಜಾಸ್ತಿನೂ ಆಗಿರಲಿಲ್ಲ, ಕಡಿಮೆನೂ ಆಗಿರಲಿಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ದಾಲ್ದು ಚೆನ್ನಾಗಿ ಕುದಿ ಬರೋವರೆಗೆ ಕುದಿಸ್ಕೋಬೇಕು. ಮಧ್ಯೆ ತಿರುಗ್ತಾ ಇರಬೇಕು ಈ ರೀತಿ, ಇಲ್ಲಾಂದ್ರೆ ಸ್ವಲ್ಪ ತಳದಲ್ಲಿ ಸಿದ್ದಂಗೆ ಆಗ್ಬಿಡತ್ತೆ. ತಳ ಹತ್ತಬಾರ್ದು, ತಳದಲ್ಲಿ ಅಂಟ್ಕೋಬಾರ್ದು ಅಂತ ಇದ್ರೆ ಈ ರೀತಿ
ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ಕಡೆ ಒಗ್ಗರಣೆ ಮಾಡೋದಕ್ಕೆ ಅಂದರೆ ಮೇಲ್ ಒಗ್ಗರಣೆ ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. ಮತ್ತೆ ಜೀರಿಗೆ ಅದೆಲ್ಲ ಏನು ಹಾಕೋದು ಬೇಡ. ಜಸ್ಟ್ ಸ್ವಲ್ಪ ಒಣಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿದ್ರೆ ಸಾಕು. ಒಣಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪ್ ಆಗಲಿ ಅಂತ ಬಿಟ್ಟಿದ್ದೀನಿ ಎಣ್ಣೆಗೆ ಹಾಕಿ. ಈ ಕಡೆ ದಾಲ್ ಕಿಚಡಿಗೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೇನೆ ಎಣ್ಣೆ ಈ ಕಡೆ ಬಿಸಿ ಆಗಿದೆ ಅಲ್ವಾ, ಇದನ್ನ ಬಿಸಿ ಆಗ್ತಿದ್ದ ಹಾಗೇನೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅಥವಾ ಇದು ಖಾರ ಕೊಡೋದಿಲ್ಲ, ಸೊ ನೀವು ನೋಡ್ಕೊಂಡು ಹಾಕೊಳ್ಳಿ. ಇಷ್ಟು ಹಾಕ್ತಾ ಇದ್ದೀನಿ ಖಾರ ಆಗುತ್ತೆ ಅಂತ ಅನ್ಸುತ್ತೆ, ಬಟ್ ಖಾರ ಇರೋದಿಲ್ಲ, ಇದು ಜಸ್ಟ್ ಅದು ಕಲರ್ಗೋಸ್ಕರ ಅಷ್ಟೇನೆ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿನ ಬಿಸಿ ಎಣ್ಣೆಗೆ ಹಾಕಿ ಅದನ್ನ ಜಸ್ಟ್ ಈ ರೀತಿ ಕುದಿತಾ ಇರೋಂಥ ದಾಲ್ ಕಿಚಡಿ ಮೇಲೆ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ಆದ ನಂತರ ಸರ್ವ್ ಮಾಡೋದು ಅಷ್ಟೇನೆ. ದಾಲ್ ಫ್ರೈ ಮಾಡೋದಕ್ಕೂ ಇದೇ ರೀತಿ ಮೇಲೆ ಸ್ವಲ್ಪ ಖಾರದ ಪುಡಿಯೋದು ಎಣ್ಣೆ ಹಾಕ್ತೀವಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೂ ಅಷ್ಟೇನೆ, ದಾಲ್ ಕಿಚಡಿಗೂ ಅಷ್ಟೇನೆ ಇದೇ ರೀತಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಖಾರ ಕೊಡಲ್ಲ, ಆ್ಯಂಡ್ ಎಣ್ಣೆಗೆನೆ ನೀವು ಖಾರದ ಪುಡಿನ ಹಾಕಿ ತುಂಬ ಹೊತ್ತು ಬಿಟ್ಬಿಟ್ರೆ ತುಂಬ ಸೀದೋದಂಗೆ ಆಗ್ಬಿಡುತ್ತೆ ಖಾರದ ಪುಡಿ. ಹಾಗಾಗಿ ಸ್ಟವ್ವಿಂದ ತೆಗೆದ್ಮೇಲೆ ಖಾರದ ಪುಡಿನ ಹಾಕಿ ಆ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಬೇಕಷ್ಟೇ. ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಎಲ್ಲೂ ಸಹ ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿ ಗಟ್ಟಿ ದಾಲೆ ಬೇರೆ ಅನ್ನನೇ ಬೇರೆ ಆ ರೀತಿನೂ ಆಗಬಾರ್ದು. ಕಲರು ಅಷ್ಟೇ, ಟೆಕ್ಸ್ಚರು ಅಷ್ಟೇ, ಟೇಸ್ಟು ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ನೋಡ್ತಾ ಇದ್ದೀರಾ ಅಲ್ವಾ. ನನಗಂತೂ ದಾಲ್ ಕಿಚಡಿ ನಾನು ಫಸ್ಟ್ ಎಲ್ಲ ಟ್ರೈಯೇ ಮಾಡ್ತಾ ಇರಲಿಲ್ಲ, ಬಟ್ ಯಾವಾಗ ರೆಸ್ಟೋರೆಂಟ್ಗೆ ಹೋದ್ರೂ ಪ್ರದೀಪ್ ಊಟ ಎಲ್ಲ ಆದಮೇಲೆ ಸ್ವಲ್ಪ ದಾಲ್ ಕಿಚಡಿ ಇರಲಿ ಅಂತ ಆರ್ಡರ್ ಮಾಡಿ ತಗೋತಾ ಇದ್ರು. ಸೊ ಹಾಗಾಗಿ ಅವ್ರ ಜೊತೆ ಸೇರಿ ದಾಲ್ ಕಿಚಡಿ ಅಂದರೆ ನನಗೂ ಸಹ ಸ್ವಲ್ಪ ಇವಾಗ ಇಷ್ಟ ಆಗಿದೆ. ಇದರಲ್ಲೇನೆ ಪಾಲಕ್ ದಾಲ್ ಕಿಚಡಿ ಅಂತಲೂ ಬರುತ್ತೆ, ಅದು ಬೇಕಿದ್ರೆ ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಇದ್ರ ಜೊತೆಗೆ ಆನಿಯನ್ ಸಲಾಡ್ ಇದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಮೇಲೆ ಹಸಿ ಈರುಳ್ಳಿನ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಂಡಸ್ ವ್ಯಾಲಿದು ಪ್ರೆಷರ್ ಕುಕ್ಕರ್ದು ಹಾಗೇನೆ ಕಡಾಯಿದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಕಾವ್ಯ22 ಅನ್ನೋ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ ಯು.